ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಾರ್ಚ್ ಏಪ್ರಿಲ್ 2024ರಂದು ನಡೆದಿರ್ತಕ್ಕಂತಹ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳ ವಿಶ್ಲೇಷಣೆಯನ್ನು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಸೊ ಮೊದಲನೇದಾಗಿ ಭೌತ ವಿಜ್ಞಾನ ವಿಭಾಗ ಭಾಗ ಎ. ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಅದರಲ್ಲಿ ಮೊದಲನೆಯ ಪ್ರಶ್ನೆ ಸೌರಕೋಶಗಳಲ್ಲಿ ಬಳಸುವ ಧಾತು. ಸೊ ಇದು ತುಂಬ ಸರಳವಾಗಿರ್ತಕ್ಕಂತಹ ಪ್ರಶ್ನೆಯಾಗಿತ್ತು. ಸೌರಕೋಶದಲ್ಲಿ ಬಳಸುವಂತಹ ಧಾತು ಸಿಲಿಕಾನ್. ಸೊ ಮುಂದಿನ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನರೋಧ RP ಅನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS/RP ಇವುಗಳ ಅನುಪಾತವು ಅನ್ನುವಂತಹ ಪ್ರಶ್ನೆ. ಆಯ್ಕೆಗಳು 16:1, 2:1, 4:1, 8:1. ಸೊ ಸರಿಯಾದ ಉತ್ತರ 16:1. ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಮೊದಲು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿಕೊಳ್ಬೇಕು. ಸರಣಿ ಕ್ರಮದಲ್ಲಿ ಜೋಡಿಸುವ ಸಂದರ್ಭದಲ್ಲಿ ರೋಧಕಗಳನ್ನು ಅವುಗಳ ಒಟ್ಟು ಮೊತ್ತವನ್ನು ನಾವಿಲ್ಲಿ ಕಂಡುಹಿಡಬೇಕಾಗುತ್ತೆ. ಸೊ RS = 2 + 2 + 2 + 2. ಸೊ ಇವುಗಳ ಒಟ್ಟು ಮೊತ್ತ 8 ಆಗುತ್ತೆ. ಅಂದರೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಇವುಗಳ ಒಟ್ಟು ರೋಧ 8 ಓಮ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಇದೇ ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕು. ಸೊ 1/RP = 1/2 + 1/2 + 1/2 + 1/2. ಸೊ ಇಲ್ಲಿ ನಾವುಗಳ ಇದನ್ನು ಒಟ್ಟು ಲೆಕ್ಕವನ್ನು ಮಾಡಿದಾಗ ನಮಗೆ ಇದರ ಒಟ್ಟು ಉತ್ತರ 1/2 ಅಂತ ಬರುತ್ತೆ. ಸೊ ಮುಂದಿನ ಹಂತದಲ್ಲಿ RSನ ಬೆಲೆ 8 ಓಮ್ ಮತ್ತು RPನ ಬೆಲೆ 1/2 ಅಂತ ಬಂದಿದೆ. ಈಗ ಅವರು RS/RP ಇದರ ಬೆಲೆ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಸೊ RS ನಮಗಿಲ್ಲಿ 8 ಓಮ್ ಬಂದಿದೆ, RP ಇಲ್ಲಿ 1/2 ಬಂದಿದೆ. ಸೊ ಈಗ ಈ 1/2 ಅನ್ನು ನಾವು ಅಂಶ ಸ್ಥಾನಕ್ಕೆ ಒಯ್ದಾಗ ನಮಗೆ 8x2/1 ಅನ್ನುವಂತಹ ಅಂಶ ಬರುತ್ತೆ. 8x2 16/1. ಅಂದರೆ ಈ ಎರಡನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಯ ಸರಿಯಾದ ಉತ್ತರ 16/1. ಸೊ ಮುಂದಿನ ಪ್ರಶ್ನೆ, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅನ್ನುವಂಥದ್ದು. ಆಯ್ಕೆಗಳು: ಸಣ್ಣ ಕಣಗಳು ಕೆಂಪು ಬಣ್ಣವನ್ನು ಚದುರಿಸುತ್ತವೆ, ದೊಡ್ಡ ಕಣಗಳು ನೀಲಿ ಬಣ್ಣವನ್ನು ಚದುರಿಸುತ್ತವೆ, ದೊಡ್ಡ ಕಣಗಳು ನೇರಳೆ ಬಣ್ಣವನ್ನು ಚದುರಿಸುತ್ತವೆ. ಡಿ, ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಸೊ ಸರಿಯಾದ ಉತ್ತರ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಸೊ ಮುಂದಿನ ಮುಖ್ಯ ಪ್ರಶ್ನೆ 1 ಅಂಕಗಳ ಪ್ರಶ್ನೆ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. 2 ವಿದ್ಯುತ್ ಕೋಶಗಳ ಸಂಯೋಜನೆ. ಇಲ್ಲಿ ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ 2 ವಿದ್ಯುತ್ ಕೋಶಗಳ ಸಂಯೋಜನೆ. ಮತ್ತೊಂದು ಪ್ರಶ್ನೆ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಸೊ 2 ಚಿತ್ರಗಳಿಗೆ ಅರ್ಧ ಅಂಕ. ಸೊ ಒಟ್ಟು 1 ಅಂಕ. ಸೊ ಮುಂದಿನ ಪ್ರಶ್ನೆ, 15 ಆಂಪಿಯರ್ ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ. ಸೊ ಇಲ್ಲಿ
ನಾವು ಉತ್ತರವನ್ನು ಬಿಡಿಸುವ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳ ಕಡೆಗೆ ಗಮನವನ್ನು ಹರಿಸಬೇಕು. ಇಲ್ಲಿ 15 ಆಂಪಿಯರ್ ರೇಟಿಂಗನ್ನು ಹೊಂದಿರತಕ್ಕಂಥ ಹಾಗೂ 220 ವೋಲ್ಟ್ ವಿಭವಾಂತರವನ್ನು ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನು ಅಳವಡಿಸಬಹುದೇ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನಾವು ಒಂದು ಸೂತ್ರವನ್ನು ಇಲ್ಲಿ ಬಳಸಬೇಕಾಗತ್ತೆ. ಅದೇ P = V × I. ಸೊ ಇಲ್ಲಿ ಆ ವಿದ್ಯುತ್ ಹೀಟರ್ನ ಸಾಮರ್ಥ್ಯ 2 ಕಿಲೋವ್ಯಾಟ್ ಅಂದರೆ 2000 ವ್ಯಾಟ್ = ವಿಭವಾಂತರ 220 ವೋಲ್ಟ್. ಹಾಗಾದರೆ ಆ ವಿದ್ಯುತ್ ಹೀಟರ್ ಎಷ್ಟು ವಿದ್ಯುತ್ ಪ್ರವಾಹದಲ್ಲಿ ಕಾರ್ಯನಿರ್ವಹಿಸಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಲೆಕ್ಕ ಹಾಕಬೇಕಾಗುತ್ತದೆ. ಸೊ I = 2000 / 220. ಸೊ ಇಲ್ಲಿ 200 / 22 ಬೆಲೆ 9.9 ಆಂಪಿಯರ್ ಬರುತ್ತೆ. ಅಂದರೆ ಈ 2 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಹೀಟರ್ 9.9 ಆಂಪಿಯರ್ ರೇಟಿಂಗ್ನಲ್ಲಿ ಕಾರ್ಯನಿರ್ವಹಿಸಬಹುದಾದರೆ 15 ಆಂಪಿಯರ್ ರೇಟಿಂಗ್ನಲ್ಲಿ ಅವಶ್ಯವಾಗಿ ಕಾರ್ಯನಿರ್ವಹಿಸಬಹುದು. ಸೊ ಆದ್ದರಿಂದ ಉತ್ತರ ಈ 2 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಹೀಟರವನ್ನು 15 ಆಂಪಿಯರ್ ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರದಲ್ಲಿ ಅಳವಡಿಸಬಹುದೇ ಅಥವಾ ಜೋಡಿಸಬಹುದೇ ಅನ್ನುವಂಥ ಪ್ರಶ್ನೆ ಉತ್ತರ ಜೋಡಿಸಬಹುದು. ಯಾಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ 15 ಆಂಪಿಯರ್ಗಿಂತ ಕಡಿಮೆ ಇದೆ. ಸೊ ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಬಿಳಿ ಬೆಳಕಿನ ರೋಹಿತ ಎಂದರೇನು? ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 2 ವಿದ್ಯಮಾನಗಳನ್ನು ಹೆಸರಿಸಿ. ಅಥವಾ ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು? ಸೊ ಉತ್ತರ ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿದಾಗ ಆ ಬಿಳಿಯ ಬೆಳಕು ವರ್ಣ ವಿಭಜನೆ ಹೊಂದಿ 7 ಬಣ್ಣಗಳಾಗಿ ಬದಲಾಗುತ್ತದೆ. ಇದನ್ನೇ ಬೆಳಕಿನ ರೋಹಿತ ಎಂದು ಕರೆಯುತ್ತಾರೆ. ಸೊ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತಕ್ಕಂತಹ ವಿದ್ಯಮಾನಗಳು ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತ, ಕಾಮನಬಿಲ್ಲು ಉಂಟಾಗುವುದು. ಇನ್ನು ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು? ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುವರು. ಒಬ್ಬ ವ್ಯಕ್ತಿಯ ಸಮೀಪ ಬಿಂದು ಸಾಮಾನ್ಯ ವ್ಯಕ್ತಿಯ ಸಮೀಪ ಬಿಂದು 25 ಸೆಂಟಿಮೀಟರ್ ಆದರೆ ದೂರದ ಬಿಂದು ಅನಂತ ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ನ್ಯೂಕ್ಲಿಯರ್ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲಕರವಾಗಿಯೂ ಇದೆ. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಪುಷ್ಟೀಕರಿಸಿ. ಸೊ ಉತ್ತರ ಅದರ ಅನುಕೂಲಗಳು. ಯುರೇನಿಯಮನ್ನು ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸ್ತಾರಲ್ಲ, ಅದರ ಅನುಕೂಲಗಳು. ಸೊ ಯುರೇನಿಯಂನ ಒಂದು ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿ ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ನ ಒಂದು ಪರಮಾಣು ದಹನ ಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂತಹ ಶಕ್ತಿಯ 10 ಮಿಲಿಯನ್ ಪಟ್ಟು ಹೆಚ್ಚಾಗಿರುತ್ತದೆ. ಇದು ಸಾಂಪ್ರದಾಯಿಕ ಇಂಧನಗಳನ್ನು ಇದರಿಂದ ಉಳಿಸಿಕೊಳ್ಳಬಹುದು. ಇದು ಅನುಕೂಲಗಳಾದರೆ ಅನಾನುಕೂಲಗಳು ನ್ಯೂಕ್ಲಿಯರ್ ಇಂಧನಗಳ ಶೇಖರಣೆ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆ, ಸ್ಥಾಪನೆ ವೆಚ್ಚ ದುಬಾರಿಯಾಗಿರುತ್ತದೆ, ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಸೊ ಮುಂದಿನ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯ -2.0 ಡಿ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ. ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವಾಗಿದೆ, ವಿಶ್ಲೇಷಿಸಿ. ಸೊ ಉತ್ತರ, ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರ ಸೂಕ್ತವಲ್ಲ. ಯಾಕಂದರೆ ಇದೊಂದು ದೂರದೃಷ್ಟಿ ಸಮಸ್ಯೆಯಾಗಿದೆ. ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿವೆ. ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರವಾದ ಕನ್ನಡಕದಲ್ಲಿ ಬಳಸಿ ಇದನ್ನು ಸರಿಪಡಿಸಬಹುದು. -2 ಡಿ ಸಾಮರ್ಥ್ಯದ ಮಸೂರವು ಒಂದು ನಿಮ್ನ ಮಸೂರವಾಗಿದ್ದು ಇದು ಈ ದೋಷವನ್ನು ಸರಿಪಡಿಸಲಿಕ್ಕೆ ಸೂಕ್ತವಾಗಿರತಕ್ಕಂಥ ಮಸೂರ ಆಗಿರುವುದಿಲ್ಲ. ಸೊ ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಪೀನ ಮಸೂರದ ಮುಂದೆ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ
ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಸೊ ಯಾವಾಗ ನಾವು ವಸ್ತುವನ್ನು 2F1 ಮೇಲೆ ಇರಿಸ್ತೀವಿ ಆವಾಗ ಅದರಿಂದ ಹೊರಟಿರ್ತಕ್ಕಂಥ ಬೆಳಕಿನ ಕಿರಣಗಳು P ನ ಮಸೂರದ ಮೇಲೆ ಬಿದ್ದು ವಕ್ರೀಭವನ ಹೊಂದಿ 2F2 ಮೇಲೆ ತಲೆ ಕೆಳಕಾದ ಪ್ರತಿಬಿಂಬ ಉಂಟಾಗುತ್ತದೆ. ಇದು ಸತ್ಯ, ತಲೆ ಕೆಳಕಾದ ಹಾಗೂ ಅದರ ಗಾತ್ರವು ವಸ್ತುವಿನಷ್ಟೇ ಇರುತ್ತದೆ. ಸೊ ಮುಂದಿನ ಪ್ರಶ್ನೆ, 8 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೂಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಅಥವಾ 300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಗಂಟೆ ಅದಕ್ಕೆ 7 ರೂಪಾಯಿದಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? ಸೊ ಮೊದಲನೇ ಪ್ರಶ್ನೆ, 8 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೂಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಸೊ ಇಲ್ಲಿ ವಿಭವಾಂತರದ ಲೆಕ್ಕವನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ನಮಗೆ ನೀಡಿರ್ತಕ್ಕಂಥ ಅಂಶಗಳು 8 ಓಮ್ ಅಂದರೆ R = 8 ಓಮ್ ಪ್ರತಿ ಸೆಕೆಂಡಿಗೆ ಅಂದರೆ ಸಮಯವನ್ನು ನೀಡಿದ್ದಾರೆ. T = 1 ಸೆಕೆಂಡ್. 200 ಜೂಲ್ ಉಷ್ಣಶಕ್ತಿ ಅಂದರೆ H = 200 ಜೂಲ್. ಸೊ ವಿಯನ್ನು ಕಂಡುಹಿಡಿಯಿರಿ ಅನ್ನುವಂತಹ ಅಂಶವನ್ನು ಅಲ್ಲಿ ಪ್ರಶ್ನೆಯಾಗಿ ಕೇಳಿದ್ದಾರೆ. ಸೊ ಇಲ್ಲಿ ವಿಯನ್ನು ಕಂಡುಹಿಡಿಯೋಕ್ಕಿಂತ ಪೂರ್ವದಲ್ಲಿ ಮೊದಲು ನಾವು ವಿದ್ಯುತ್ ಪ್ರವಾಹ ಐಯನ್ನು ಇಲ್ಲಿ ಕಂಡುಹಿಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಬಳಸತಕ್ಕಂಥ ಸೂತ್ರ ಜೋಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಐತಲ್ಲ, H = I²RT, ಆ ಸೂತ್ರವನ್ನಲ್ಲಿ ಅಳವಡಿಸಬೇಕು. ಸೊ ಇಲ್ಲಿ I = √H/RT ಆಗಿ ಬದಲಾವಣೆ ಆಗುತ್ತದೆ ಆ ಸೂತ್ರ. ಸೊ I = 200/8. ಸೊ ಉತ್ತರ I = 5 ಆಂಪಿಯರ್. ಈಗ ನಮಗೆ ವಿದ್ಯುತ್ ಪ್ರವಾಹ I ದೊರಕಿತು. ಇದನ್ನು ಬಳಸಿಕೊಂಡು ನಾವು ವಿನ ಬೆಲೆಯನ್ನು ಕಂಡುಹಿಡಿಬೋದು. ಈ ವಿ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಸೂತ್ರ V = IR ಸಹಾಯಕವಾಗುತ್ತೆ. ಇದು V = ವಿದ್ಯುತ್ ಪ್ರವಾಹ 5, ರೋಧ 8, ವಿನ ಬೆಲೆ 40 ವೋಲ್ಟ್. ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಗೆ ಉತ್ತರ, ರೆಫ್ರಿಜರೇಟರ್ ಒಂದು 300 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದ್ದು 6 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ ಪ್ರತಿದಿನ. ಸೊ ಇದೇ ರೀತಿಯದು 30 ದಿನಗಳವರೆಗೆ ಕಾರ್ಯನಿರ್ವಹಣೆ ಮಾಡಿದರೆ ಅದರ ಮೌಲ್ಯ ಸಾಮರ್ಥ್ಯ ಎಷ್ಟು ಅಂತಂದರೆ 54,000 ವ್ಯಾಟ್ ಗಂಟೆ. ಸೊ ಅದನ್ನು ನಾವು ಕಿಲೋವ್ಯಾಟ್ಗೆ ಪರಿವರ್ತನೆ ಮಾಡಿದಾಗ 54 ಕಿಲೋವ್ಯಾಟ್ ಗಂಟೆ. 1 ಕಿಲೋವ್ಯಾಟ್ ಗಂಟೆಗೆ 7 ರೂಪಾಯಿ ಆದರೆ ಸೊ 54 ಕಿಲೋವ್ಯಾಟ್ ಗಂಟೆಗೆ ಎಷ್ಟು ಮೌಲ್ಯ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಉತ್ತರ 378 ರೂಪಾಯಿಗಳು. ಸೊ ಮುಂದಿನ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಅವಾಹಕ ಹೊದಿಕೆ ಇರುವ ತಾಮ್ರ ತಂತಿಯ ಸುರುಳಿಯನ್ನು ಗ್ಯಾಲೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ, ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ, ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ಏನಾಗುತ್ತದೆ? ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನಾವು ನೋಡೋಣ. ಸೊ ಉತ್ತರ, ಓವರ್ಲೋಡ್ ಉಂಟಾಗಲು ಕಾರಣಗಳು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ಅದೇ ರೀತಿಯಾಗಿ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಇಲ್ಲಿ ಓವರ್ಲೋಡ್ ಉಂಟಾಗುತ್ತದೆ. ಅದೇ ರೀತಿಯಾಗಿ ಭೂ ಸಂಪರ್ಕತೆಯ ಕಾರ್ಯಗಳನ್ನು ವಿವರಿಸಿ. ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂ ಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ. ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮಾನವಾಗಿಸಲು ಇದನ್ನು ಭೂ ಸಂಪರ್ಕ ತಂತಿಯನ್ನು ಅಳವಡಿಕೆ ಮಾಡಲಾಗುತ್ತಿರುತ್ತೆ. ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಆಗದೇ ಇರುವಂತೆ ತಡೆಯಲು ಇದನ್ನು ಅಲ್ಲಿ ಅಳವಡಿಸಲಾಗಿರುತ್ತದೆ. ಸೊ ಅದೇ ರೀತಿಯಾಗಿ ಗ್ಯಾಲೋಮೀಟರ್ ಅವಾಹಕ ಹೊದಿಕೆ ಇರುವ ಒಂದು ತಾಮ್ರ ತಂತಿಯ ಸುರುಳಿಯನ್ನು ಗ್ಯಾಲೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಅದರ ದಂಡಕಾಂತವನ್ನು ಸುರುಳಿಯ ಒಳಕ್ಕೆ ತಳ್ಳಿದಾಗ ಏನಾಗುತ್ತೆ ಅಂದರೆ ಸೂಜಿಯು ವಿಚಲನೆ ಹೊಂದಿ 0ಗೆ ಬರುತ್ತದೆ. ಅದೇ ರೀತಿಯಾಗಿ ಆ ದಂಡಕಾಂತವನ್ನು ಹೊರಗೆ ಎಳೆದಾಗ ಗ್ಯಾಲೋಮೀಟರ್ ಸೂಜಿಯು ಮೊದಲನೇ ದಿಕ್ಕಿನ ವಿರುದ್ಧ ದಿಕ್ಕಿಗೆ ವಿಚಲನೆ ಹೊಂದಿ 0ಗೆ ಬರುತ್ತದೆ. ಆ ದಂಡಕಾಂತವನ್ನು ಆ ಸುರುಳಿಯ ಒಳಗೆ ಇರಿಸಿದಾಗ ಸೂಜಿಯು ವಿಚಲನೆ ಹೊಂದುವುದಿಲ್ಲ, ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ
ವಿದ್ಯುತ್ ಪ್ರೇರೇಪಣೆ ಆಗುವುದಿಲ್ಲ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ, ಅವುಗಳಲ್ಲಿ 2 ಉಪಪ್ರಶ್ನೆಗಳು. ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ. ಬಲಗೈ ಹೆಬ್ಬೆರಳ ನಿಯಮ ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಅದನ್ನು ಸುತ್ತುವರಿದಿರತಕ್ಕಂತಹ ಬೆರಳುಗಳು ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಅವುಗಳನ್ನು ಸುತ್ತಿಕೊಂಡಿರತಕ್ಕಂಥದ್ದನ್ನು ಅವು ಸೂಚಿಸುತ್ತವೆ. ಇನ್ನು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಇವು ಆವೃತ ಜಾಲಗಳಾಗಿವೆ. ದಿಕ್ಕು ಮತ್ತು ಪರಿಮಾಣ ಇವು ಎರಡನ್ನೂ ಹೊಂದಿವೆ. ಇವು ಒಂದನ್ನೊಂದು ಛೇದಿಸುವುದಿಲ್ಲ. ಸೊ ಅದರಲ್ಲಿ ಇನ್ನೊಂದು ಉಪಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ಅವಾಹಕ ಹೊದಿಕೆ ಇರುವ ತಾಮ್ರ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎಂದು ಕರೆಯುತ್ತಾರೆ. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣವನ್ನು ಇರಿಸಿದಾಗ ವಿದ್ಯುತ್ ಕಾಂತವನ್ನಾಗಿಸಿ ಮಾಡಬಹುದು ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ 2 ಉಪಪ್ರಶ್ನೆಗಳನ್ನು ಹೊಂದಿದೆ. ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳನ್ನು ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ. ಸೊ ಬೆಳಕಿನ ಪ್ರತಿಫಲನದ ನಿಯಮಗಳು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿ ಇರುತ್ತವೆ. ಇನ್ನು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ವ್ಯತ್ಯಾಸ. ಪೀನ ದರ್ಪಣ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ. ನಿಮ್ನ ದರ್ಪಣ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ. ಪೀನ ದರ್ಪಣ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಚಿಕ್ಕದಾಗಿಯೂ ಮತ್ತು ನೇರವಾಗಿಯೂ ಇರುತ್ತದೆ. ನಿಮ್ನ ದರ್ಪಣ ವಸ್ತುವಿನ ಪ್ರತಿಬಿಂಬ ದರ್ಪಣದ ಇರುವ ದೂರಕ್ಕೆ ಅನುಗುಣವಾಗಿ ಚಿಕ್ಕದು, ದೊಡ್ಡದು ಮತ್ತು ಸಮ ಇರುತ್ತದೆ. ಪೀನ ದರ್ಪಣ ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಉಂಟು ಮಾಡುತ್ತದೆ. ನಿಮ್ನ ದರ್ಪಣ ಯಾವಾಗಲೂ ಸತ್ಯ ಮತ್ತು ಮಿಥ್ಯ ಎರಡೂ ರೀತಿಯ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಬಳಸುತ್ತಾರೆ. ನಿಮ್ನ ದರ್ಪಣವನ್ನು ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ. ಸೊ ಇನ್ನು ಮುಂದಿನ ವಿಭಾಗ ರಸಾಯನ ವಿಜ್ಞಾನ. ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ? ಸೊ ಸರಿಯಾದ ಉತ್ತರ ಆಸ್ಟರ್ಗಳು. ಸೊ ಮುಂದಿನ ಪ್ರಶ್ನೆ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಈ ಸಂಯುಕ್ತವು ಆಯ್ಕೆಗಳು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುವುದು, ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು, ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುವುದು, ಕಂದು ಬಣ್ಣದ ಧೂಮವನ್ನು ಉತ್ಪತ್ತಿ ಮಾಡುವುದು. ಸೊ ಸರಿಯಾದ ಉತ್ತರ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು. ಸೊ ಮುಂದಿನ ಪ್ರಶ್ನೆ, ಮೆಂಡಲೀವ್ರವರ ಆವರ್ತ ಕೋಷ್ಟಕದ ಒಂದು ಮಿತಿ ಎಂದರೆ? ಈ ವರ್ಗೀಕರಣವು ಆಯ್ಕೆಗಳು ಕೇವಲ ಕ್ಯಾಲ್ಸಿಯಂ ಅವರಿಗೆ ಮಾತ್ರ ಅನ್ವಯಿಸುತ್ತದೆ, ಹಗುರವಾದ ಧಾತುಗಳಿಗೆ ಮಾತ್ರ ಸರಿ ಹೊಂದುತ್ತದೆ, ಜಡ ಅನಿಲಗಳಿಗೆ ನಿರ್ದಿಷ್ಟ ಸ್ಥಾನ ಒದಗಿಸಲಿಲ್ಲ, ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಿರಲಿಲ್ಲ. ಸೊ ಸರಿಯಾದ ಉತ್ತರ ಡಿ, ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಮೆಂಡಲೀವ್ರವರ ಆವರ್ತ ಕೋಷ್ಟಕ ವಿಫಲವಾಯಿತು ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ 1 ಅಂಕಗಳ ಪ್ರಶ್ನೆ, ವಾಷಿಂಗ್ ಸೋಡಾದ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಸೊ ಉತ್ತರ, ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ, ನೀರಿನ ಶಾಶ್ವತ ಗಡಸುತನ ನಿವಾರಣೆಗಾಗಿ ವಾಷಿಂಗ್ ಸೋಡಾವನ್ನು ಬಳಸುತ್ತಾರೆ. ಸೊ ಮುಂದಿನ ಪ್ರಶ್ನೆ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತಗಳು ಮತ್ತು ಗುಂಪುಗಳು ಎಂದರೇನು? ಸೊ ಆವರ್ತ ಕೋಷ್ಟಕದ ಅಡ್ಡ ಸಾಲುಗಳು ಆವರ್ತಗಳು ಮತ್ತು ಕಂಬ ಸಾಲುಗಳು ಗುಂಪುಗಳು. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿರುವ 4 ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಈ ಕೋಷ್ಟಕವನ್ನು ಗಮನಿಸಿದಾಗ ಇ ಅನ್ನುವಂತಹ ಧಾತು 282 ಅನ್ನುವಂಥ ವಿನ್ಯಾಸವನ್ನು ಹೊಂದಿದೆ. ಎಫ್ ಅನ್ನುವಂತಹ ಧಾತು 27 ಅನ್ನುವಂಥ ವಿನ್ಯಾಸವನ್ನು ಹೊಂದಿದೆ. ಜಿ ಅನ್ನುವಂತಹ ಧಾತು 2881 ಅನ್ನುವಂತಹ ವಿನ್ಯಾಸವನ್ನು ಹೊಂದಿದೆ. ಎಚ್ ಅನ್ನುವಂತಹ ಧಾತು 287 ಅನ್ನುವಂತಹ ವಿನ್ಯಾಸವನ್ನು ಹೊಂದಿದೆ. ಸೊ ಇಲ್ಲಿ
ನಾವು ಪರಮಾಣು ತ್ರಿಜ್ಯವನ್ನು ಗಮನಿಸಿದಾಗ ಜಿ ಅನ್ನುವಂತಹ ಧಾತು 4 ಕವಚಗಳನ್ನು ಹೊಂದಿರುವುದರಿಂದ ಇದರ ಗಾತ್ರ ಬೇರೆ ಎಲ್ಲ ಧಾತುಗಳಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ಇದು ಈ ಒಂದು ಸರಣಿಯಲ್ಲಿ ಅತಿ ಹೆಚ್ಚಿನ ಗಾತ್ರವನ್ನು ಹೊಂದಿರುವಂತಹ ಪರಮಾಣುವಾಗಿ ಪರಿಗಣಿಸಲ್ಪಡುತ್ತದೆ. ಅದಾದ ನಂತರ ಇ ಮತ್ತು ಎಚ್ ಇವೆರಡರಲ್ಲಿಯೂ ಕೊನೆಯ ಎಲೆಕ್ಟ್ರಾನ್ಗಳು 3ನೇ ಕವಚದಲ್ಲಿ ಸೇರಿಕೊಳ್ತಾ ಇವೆ. ಆದರೆ ಇ ಅನ್ನುವಂತಹ ಧಾತು ಆವರ್ತ ಕೋಷ್ಟಕದ ಮೊದಲು ಬರ್ತದೆ. ಎಚ್ ಅನ್ನುವಂತಹ ಧಾತು ಅದೇ ಆವರ್ತದಲ್ಲಿ ಕೊನೆಯಲ್ಲಿ ಬರುವುದರಿಂದ ತಾವೆಲ್ಲ ಈ ಆವರ್ತಕ ನಿಯಮಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಆವರ್ತ ಕೋಷ್ಟಕದ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣುವಿನ ಗಾತ್ರವು ಕಡಿಮೆಯಾಗುತ್ತದೆ. ಆದ್ದರಿಂದ ಇ ಅನ್ನುವಂತಹ ಧಾತು ಆವರ್ತ ಕೋಷ್ಟಕದ ಎಡಗಡೆ ಬರುತ್ತದೆ ಮತ್ತು ಎಚ್ ಅನ್ನುವಂತಹ ಧಾತು ಅದೇ ಆವರ್ತದಲ್ಲಿ ಬಲಗಡೆ ಬರುವುದರಿಂದ ಈ ಹೆಚ್ಚಿನ ಪರಮಾಣು ಗಾತ್ರವನ್ನು ಹೊಂದಿತ್ತು, ಎಚ್ ಅನ್ನುವಂಥದ್ದು ಕಡಿಮೆ ಪರಮಾಣು ಗಾತ್ರವನ್ನು ಹೊಂದಿರುತ್ತದೆ. ಇನ್ನು ಕೊನೆಯದಾಗಿ ಉಳಿದಿರತಕ್ಕಂಥದ್ದು ಎಫ್. ಇದರ ಕೊನೆಯ ಎಲೆಕ್ಟ್ರಾನ್ಗಳು 2ನೇ ಕವಚದಲ್ಲಿ ಸೇರಿಕೊಳ್ಳುವುದರಿಂದ ಇದರ ಗಾತ್ರ ಅತಿ ಚಿಕ್ಕದಾಗಿರುತ್ತದೆ. ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆಯಿರಿ. ಅತಿ ಸರಳವಾದಂತಹ ಚಿತ್ರ. ಮುಂದಿನ ಪ್ರಶ್ನೆ, ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ. ಲಿಟ್ಮಸ್ ಕಾಗದಗಳಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಪುಷ್ಟೀಕರಿಸಿ. ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದಾಗ ಬ್ರೈನ್ ದ್ರಾವಣ ಅಂದರೆ ಉಪ್ಪಿನ ನೀರು. ಉಪ್ಪಿನ ನೀರಿನಲ್ಲಿ ಅಥವಾ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದಾಗ ಲಿಟ್ಮಸ್ ಕಾಗದಗಳ ಬಣ್ಣಗಳಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ. ಯಾಕಂದರೆ ಬ್ರೈನ್ ದ್ರಾವಣ ಅನ್ನುವಂಥದ್ದು ಒಂದು ತಟಸ್ಥ ದ್ರಾವಣ. ಅದೇ ರೀತಿಗೆ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಯಾಕಂದರೆ ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಪ್ರವಹಿಸಿದಾಗ ಬ್ರೈನ್ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ ದ್ರಾವಣವಾಗಿ ಅದು ಬದಲಾಗಿರುತ್ತದೆ. ಆದ್ದರಿಂದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಅದೇ ನೀಲಿ ಲಿಟ್ಮಸ್ ಕಾಗದವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಅದ್ದಿದಾಗ ಯಾವುದೇ ಬಣ್ಣದಲ್ಲಿ ಬದಲಾವಣೆ ನಮಗೆ ಕಂಡುಬರುವುದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಕೊಟ್ಟಿರುವ ಕೋಷ್ಟಕದಲ್ಲಿ ನೀಡಲಾಗಿರುವ 4 ದ್ರಾವಣಗಳ pH ಮೌಲ್ಯಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿರುವ ಕೋಷ್ಟಕದಲ್ಲಿ ನೀಡಲಾಗಿರುವ 4 ದ್ರಾವಣಗಳ pH ಮೌಲ್ಯಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ದ್ರಾವಣಗಳು PQRS, ಅವುಗಳ pH ಮೌಲ್ಯಗಳು ಕ್ರಮವಾಗಿ 10, 13.7, 7, 1.2. ಇಲ್ಲಿ ಪಿ ದ್ರಾವಣವನ್ನು ಆಮ್ಲಶಾಮಕದ ತಯಾರಿಕೆಗೆ ಬಳಸಬಹುದು, ಏಕೆಂದರೆ ಅದು ಸೌಮ್ಯ ಪ್ರತ್ಯಾಮ್ಲವಾಗಿದೆ. ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥ ಲವಣ ಪಡೆಯಲು ಉಪಯೋಗಿಸಬಹುದು, ಏಕೆಂದರೆ ಕ್ಯೂ ಒಂದು ಪ್ರಬಲ ಪ್ರತ್ಯಾಮ್ಲವಾಗಿದ್ದು ಎಸ್ ಅನ್ನುವಂಥದ್ದು ಪ್ರಬಲ ಆಮ್ಲವಾಗಿರುತ್ತದೆ. ಮುಂದಿನ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಗುರುತಿಸಿ. ಅತಿ ಸರಳವಾದಂತಹ ಚಿತ್ರ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ, ಅದರಲ್ಲಿ ಉಪಪ್ರಶ್ನೆಗಳು. ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ. ZnO + C gives Zn + CO. ZnO ಅನ್ನುವಂಥದ್ದಲ್ಲಿ ಅಪಕರ್ಷಣಗೊಂಡಿರತಕ್ಕಂತಹ ಒಂದು ಪ್ರತಿವರ್ತಕವಾಗಿದ್ದು, ಸಿ ಅನ್ನುವಂತಹ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡಿರ್ತಕ್ಕಂತಹ ಪ್ರತಿವರ್ತಕವಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಉಪಪ್ರಶ್ನೆ, ಕಮ್ಮಟುವಿಕೆ ಎಂದರೇನು? ಇದನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು. ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಸೇರಿಸುವುದು, ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸಿ ಇಡುವುದು. ಮುಂದಿನ ಪ್ರಶ್ನೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು
ಕೆಳಗೆ ನೀಡಿರುವ ಅಪೂರ್ಣ ಸಮೀಕರಣವು ಪ್ರತಿನಿಧಿಸುತ್ತದೆ. ಸೊ ಇಲ್ಲಿ ಸಮೀಕರಣವನ್ನು ತಾವು ಗಮನಿಸ್ತಾ ಇದ್ದೀರಿ. ಸಮೀಕರಣವನ್ನು ಪೂರ್ತಿಗೊಳಿಸಿ ಅನಿಲ X ಮತ್ತು Y ವಸ್ತುಗಳನ್ನು ಹೆಸರಿಸಿ. ಈ ಕ್ರಿಯೆಯ ಅಂತಿಮ ಉತ್ಪನ್ನವು ಸೂರ್ಯನ ಬೆಳಕಿನಲ್ಲಿ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ? ಇಲ್ಲಿ ಸಮೀಕರಣವನ್ನು ಈ ರೀತಿ ನಾವು ಬರೆಯಬಹುದು. C ಡಬಲ್ ಬಾಂಡ್ C ಇಲ್ಲಿ ಸಮೀಕರಣವು ಸಂಕಲನ ಕ್ರಿಯೆಗೆ ಒಳಪಡುತ್ತದೆ. ಇಲ್ಲಿ X ಅನ್ನುವಂತಹ ಏನು ವಸ್ತುವನ್ನು ನಾವು ಬಳಸಿದ್ದೀವಿ ಕ್ರಿಯೆಯಲ್ಲಿ ಅದು ಹೈಡ್ರೋಜನ್ ಆಗಿರುತ್ತದೆ. Y ಅನ್ನುವಂತಹ ಒಂದು ವಸ್ತು ನಿಕ್ಕೆಲ್ ಅಥವಾ ಪೆಲಡಿಯಮ್ ಆಗಿರುತ್ತದೆ. ನಿಕ್ಕೆಲ್ ಅಥವಾ ಪೆಲಡಿಯಮ್ ಒಂದು ಕ್ರಿಯಾವರ್ಧಕವಾಗಿ ಅಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ಆದೇಶನ ಕ್ರಿಯೆಗೆ ಇದು ಒಳಪಡುತ್ತದೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುತ್ತದೆ. ಸೊ ಮುಂದಿನ ಪ್ರಶ್ನೆ, ಅದರಲ್ಲಿ ಉಪಪ್ರಶ್ನೆ, ಕಾರ್ಬನ್ ಪರಮಾಣುವು C4+ ಅಥವಾ C4- ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ, ಏಕೆ? ಸೊ ಇಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಆಗಲು ಅದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆ 6 ಪ್ರೋಟಾನ್ಗಳಿರುವ ಬೀಜಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಅದು ಹೊಂದಿರುವುದಿಲ್ಲ. ಅದೇ ರೀತಿಯಾಗಿ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4+ ಆಗಲು ಸಹ ಅದು ಸಾಧ್ಯವಿಲ್ಲ. ಏಕೆಂದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅಗತ್ಯತೆ ಇರುತ್ತದೆ. ಮಿಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಈ ರೀತಿಯಾಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ, ಅದರಲ್ಲಿ ಉಪಪ್ರಶ್ನೆ ಎ, ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸೆಲೆಗಳು ಹೇಗೆ ಉಂಟಾಗುತ್ತವೆ ಅನ್ನುವಂಥದ್ದು. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯು ಕೊಳೆಯೊಂದಿಗೆ ವರ್ತಿಸಿ ಮಿಸೆಲೆಗಳು ಉಂಟಾಗುತ್ತವೆ. ಅದೇ ರೀತಿಯಾಗಿ ಬಿ, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುವು? ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿ ಏಕೆ ಅನ್ನುವಂಥದ್ದು. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣಗಳು. ಸೊ ಮಾರ್ಜಕಗಳು ಗಡಸು ನೀರಿನ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡವನ್ನು ಇವು ಉಂಟು ಮಾಡುವುದಿಲ್ಲ. ಆದ್ದರಿಂದ ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ಏನು ಮಾಡುತ್ತವೆ ಅಂದರೆ ಸ್ವಚ್ಛ ಅಥವಾ ನೊರೆಯನ್ನು ನೀಡುತ್ತವೆ. ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಅವುಗಳಲ್ಲಿ ಮೊದಲನೇ ಉಪಪ್ರಶ್ನೆ, ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ? ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ? ಸೊ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅವು ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ನ ಕಪ್ಪು ಪದರ ಉಂಟಾಗುತ್ತದೆ. ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬನೇಟ್ ಹಸಿರು ಪದರ ಉಂಟಾಗುತ್ತದೆ. ಸೊ ಗ್ಯಾಲ್ವನೀಕರಣದಿಂದ ಉಂಟಾದ ಸತುವಿನ ಲೇಪನ ಆಕ್ಸಿಜನ್ ಜೊತೆ ವರ್ತಿಸಿ ಸತುವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಗಟ್ಟುತ್ತದೆ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎಂದು ಕರೆಯುತ್ತಾರೆ, ಏಕೆ? ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಮುಂದಿನ ವಿಭಾಗ ಜೀವವಿಜ್ಞಾನ ವಿಭಾಗ. ಸೊ ಮೊದಲನೇ ಮುಖ್ಯ ಪ್ರಶ್ನೆ, ಬಹು ಆಯ್ಕೆಯ ಪ್ರಶ್ನೆಗಳು. ಕೆಳಗಿನವುಗಳಲ್ಲಿ ಪರಾವರ್ತಿತ ಕ್ರಿಯೆಗೆ ಒಂದು ನಿದರ್ಶನ. ಸೊ ಇದರಲ್ಲಿ ಆಯ್ಕೆಗಳು: ಕುರ್ಚಿಯನ್ನು ಜರುಗಿಸುವುದು, ರುಚಿಯನ್ನು ಅನುಭವಿಸುವುದು, ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು, ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು. ಸೊ ಇಲ್ಲಿ ಪರಾವರ್ತಿತ ಕ್ರಿಯೆ ಅನ್ನುವಂಥದ್ದು ಅತಿ ಬೇಗನೆ ನಡೀತಕ್ಕಂತಹ ಕ್ರಿಯೆಯಾಗಿರುತ್ತದೆ. ನಮಗೆ ತಿಳಿಯದೆ ನಾವು ಯಾವುದಾದ್ರೂ ಒಂದು ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ತೋರಿಸಿದ್ದೇ ಆದರೆ ಅದೇ ಪರಾವರ್ತಿತ ಕ್ರಿಯೆ. ಇಲ್ಲಿ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಒಂದು ಪರಾವರ್ತಿತ ಕ್ರಿಯೆಯಾಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ತಳಿಪೀಳಿಗೆಯಲ್ಲಿ RR ಗುಣಗಳನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ. ಇದು ಏಕತಳೀಕರಣ ಪ್ರಯೋಗಕ್ಕೆ ಸಂಬಂಧಿಸಿದ ಒಂದು ವಿಷಯವಾಗಿದೆ. ಸೊ ಇಲ್ಲಿ ಏಕತಳೀಕರಣದ F2 ಚೆಕ್ಕರ್ ಬೋರ್ಡ್ನ ಉತ್ಪನ್ನಗಳಲ್ಲಿ 3 ಉತ್ಪನ್ನಗಳನ್ನು ನಾವು ಪಡೆದಿರ್ತೀವಿ. ಅವೇ ಯಾವತ್ತಂದ್ರೆ ಕ್ಯಾಪಿಟಲ್ R ಕ್ಯಾಪಿಟಲ್ R, ಕ್ಯಾಪಿಟಲ್ R ಸ್ಮಾಲ್ r, ಸ್ಮಾಲ್ r ಸ್ಮಾಲ್ r. ಸೊ ಇಲ್ಲಿ ಕ್ಯಾಪಿಟಲ್ R
ಒಂದಿತ್ತಂದರೆ ಕ್ಯಾಪಿಟಲ್ ಆರ್ ಎರಡಿರುತ್ತೆ, ಸ್ಮಾಲ್ ಆರ್ ಒಂದಿರುತ್ತೆ. ಅಂದರೆ 100ಕ್ಕೆ ಇವುಗಳನ್ನು ಪರಿವರ್ತನೆ ಮಾಡಿದಾಗ ಕ್ಯಾಪಿಟಲ್ ಆರ್ 25%, ಕ್ಯಾಪಿಟಲ್ ಆರ್ 50%, ಸ್ಮಾಲ್ ಆರ್ 25% ಆಗಿರುತ್ತದೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕ್ಯಾಪಿಟಲ್ ಆರ್ನ ಶೇಕಡಾ ಪ್ರಮಾಣ. ಅದಕ್ಕೆ ಸರಿಯಾದ ಉತ್ತರ 25%. ಸೊ ಮುಂದಿನ ಪ್ರಶ್ನೆ 1 ಅಂಕಗಳ ಪ್ರಶ್ನೆ. ಓಝೋನ್ ಒಂದು ಮಾರಣಾಂತಿಕ ವಿಷಯವಾಗಿದ್ದರೂ ಭೂಮಿಯ ಮೇಲಿನ ಜೀವಿಗಳಿಗೆ ಇದು ಅಗತ್ಯವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನು ಓಝೋನ್ ರಕ್ಷಿಸುತ್ತದೆ. ಈ ಮೂಲಕ ಭೂಮಿಯ ಮೇಲಿರುವ ಜೀವಿಗಳನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತದೆ. ಮುಂದಿನ ಪ್ರಶ್ನೆ, ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಿದೆ. ಇಲ್ಲಿ ರಕ್ತನಾಳ ಎಕ್ಸ್ ಮತ್ತು ವೈಗಳನ್ನು ಹೆಸರಿಸಿ. ಯಾವ ರಕ್ತನಾಳ ಕವಾಟಗಳನ್ನು ಹೊಂದಿರುತ್ತದೆ? ಉತ್ತರವನ್ನು ಗಮನಿಸಿ. ಎಕ್ಸ್ ಅನ್ನುವಂಥದ್ದು ಅಪಧಮನಿ. ಇಲ್ಲಿ ಹೃದಯದಿಂದ ರಕ್ತವನ್ನು ಒಯ್ತಕ್ಕಂತಹ ರಕ್ತನಾಳಗಳಿಗೆ ಅಪಧಮನಿ ಎಂದು ಕರೆಯುತ್ತಾರೆ. ಸೊ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಒಯ್ಯತಕ್ಕಂತಹ ರಕ್ತನಾಳಗಳಿಗೆ ನಾವು ಅಭಿಧಮನಿಗಳು ಎಂದು ಕರೆಯುತ್ತಾರೆ. ಇಲ್ಲಿ ಕವಾಟಗಳನ್ನು ಹೊಂದಿರತಕ್ಕಂತಹ ರಕ್ತನಾಳ ಅಭಿಧಮನಿ. ಇನ್ನು ಮುಂದಿನ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಏಕೆ? ಏಕೆಂದರೆ ಆಹಾರ ಸರಪಳಿಯ ಉನ್ನತ ಪೋಷಣ ಸ್ತರಕ್ಕೆ ತಲುಪಿದಂತೆ ಲಭ್ಯವಿರುವ ಶಕ್ತಿಯ ಪ್ರಮಾಣ ಏನಾಗಿರುತ್ತೆ? ಕಡಿಮೆಯಾಗಿರುತ್ತೆ. ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಹೋದಂತೆ ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಮುಂದಿನ ಹಂತಗಳಿಗೆ ಶಕ್ತಿಯ ಒಂದು ನೀಡುವಿಕೆ ಕಡಿಮೆ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಶಲಾಕಾಗ್ರದ ಮೇಲೆ ಪರಾಗದ ಮಳುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಪರಾಗ ನಳಿಕೆಯನ್ನು ಗುರುತಿಸಿ. ತುಂಬ ಸುಲಭವಾಗಿರ್ತಕ್ಕಂತಹ ಚಿತ್ರ. ಸೊ ಮುಂದಿನ ಚಿತ್ರ, ಮಾನವನ ವಿಸರ್ಜನಾಂಗ ವ್ಯೂಹವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಮೂತ್ರಕೋಶವನ್ನು ಗುರುತಿಸಿ. ಸೊ ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಅದರಲ್ಲಿ ಉಪಪ್ರಶ್ನೆ 1ನೇದ್ದು, ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತಲೂ ನೆಲದೊಳಗೆ ನೀರನ್ನು ಮರುಪೂರ್ಣಗೊಳಿಸುವ ಕ್ರಮಗಳು ಉತ್ತಮ, ಹೇಗೆ? ವಿವರಿಸಿ. ಸೊ ಇಲ್ಲಿ ನೀರು ಆವಿಯಾಗುವುದಿಲ್ಲ, ಬದಲಾಗಿ ವಿಸರಣೆಗೊಂಡು ಬಾವಿಗಳನ್ನು ಮರುಪೂರ್ಣಗೊಳಿಸುತ್ತದೆ ಮತ್ತು ಸಸ್ಯವರ್ಗಗಳಿಗೆ ತೇವಾಂಶವನ್ನು ಒದಗಿಸುತ್ತದೆ. ಹೊಂಡಗಳಲ್ಲಿ ನಿಂತ ನೀರು ಅಥವಾ ಕೃತಕ ಕೆರೆಗಳಾಗುವಂತೆ ಸೊಳ್ಳೆಗಳಿಗೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡಲು ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸುವುದಿಲ್ಲ. ಮನುಷ್ಯರ ಅಥವಾ ಪ್ರಾಣಿ ತ್ಯಾಜ್ಯಗಳಿಂದ ಇದು ಮಲಿನವಾಗುವುದಿಲ್ಲ. ಅದೇ ರೀತಿಯಾಗಿ ಮರುಚಕ್ರೀಕರಣಕ್ಕಿಂತ ಮರುಬಳಕೆ ಉತ್ತಮ, ಏಕೆ? ಸೊ ಮರುಚಕ್ರೀಕರಣ ವಿಧಾನವು ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಆದ್ದರಿಂದ ಮರುಚಕ್ರೀಕರಣಕ್ಕಿಂತ ಮರುಬಳಕೆ ಉತ್ತಮ. ಸೊ ಮುಂದಿನ ಪ್ರಶ್ನೆ, ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವೊಂದು ಮಗುವಾಗಿ ಬೆಳೆಯಲು ಜರಾಯುವು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯಗಳನ್ನು ತಾಯಿ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, DNA ಸ್ವಪ್ರತೀಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿ ಮಾರ್ಗ, ಹೇಗೆ ನಿರ್ಣಯಿಸಬಹುದು ಅನ್ನುವಂಥದ್ದು. ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶೀಯವಾಗಿ ಒಂದೇ ರೀತಿಯಾಗಿರುವ ಮರುಕೋಶಗಳು ಉತ್ಪತ್ತಿಯಾಗುತ್ತವೆ. ಸೊ ಮುಂದಿನ ಪ್ರಶ್ನೆ, ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾದ ಉತ್ಪನ್ನ ಯಾವುದು? ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಸೊ 6 ಕಾರ್ಬನ್ ಅಣುವಾದ ಗ್ಲೂಕೋಸ್ 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ಪರಿವರ್ತಿಸುವಂಥದ್ದು. ಇನ್ನು ವಾಯುವಿಕ ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ, ವಾಯುವಿಕ ಉಸಿರಾಟ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ, ಅವಾಯುವಿಕ ಉಸಿರಾಟ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ವಾಯುವಿಕ ಉಸಿರಾಟ ಬಿಡುಗಡೆಯಾಗುವ ಶಕ್ತಿ ಅಧಿಕವಾಗಿರುತ್ತದೆ, ಅವಾಯುವಿಕ ಉಸಿರಾಟ ಬಿಡುಗಡೆಯಾಗುವ ಶಕ್ತಿ ಕಡಿಮೆಯಾಗಿರುತ್ತದೆ. ವಾಯುವಿಕ ಉಸಿರಾಟದ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ. ಅವಾಯುವಿಕ ಉಸಿರಾಟದ ಉತ್ಪನ್ನಗಳು ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಸಸ್ಯಗಳ ಹಳೆಯ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ
ಸಂಗ್ರಹವಾಗುತ್ತವೆ. ಸಸ್ಯಗಳ ಹಳೆಯ ಎಕ್ಸಾಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ? ಸೊ ಇಲ್ಲಿ ATPಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಮ್ ಅಂಗಾಂಶಕ್ಕೆ ವರ್ಗಾಯಿಸುವುದು. ಆಗ ಅಂಗಾಂಶದ ಅಭಿಸರಣೆಯ ಒತ್ತಡ ಹೆಚ್ಚಿ ನೀರು ಅದರೊಳಗೆ ಪ್ರವೇಶಿಸುತ್ತದೆ. ಈ ಒತ್ತಡವು ಫ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಸೊ ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಮಾನವನ ಮಿದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿರ್ವಹಿಸುತ್ತವೆ? ಅನೈಚ್ಛಿಕ ಚಟುವಟಿಕೆಗಳು, ಆಲೋಚನೆ ಪ್ರಕ್ರಿಯೆ, ದೇಹದ ಭಂಗಿ ಮತ್ತು ಸಮತೋಲನ. ಸೊ ಇಲ್ಲಿ ಮೆಡುಲಾ ಅನ್ನುವಂಥದ್ದು ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದು. ಆಲೋಚನೆ ಪ್ರಕ್ರಿಯೆಯನ್ನು ಮಹಾಮಸ್ತಿಷ್ಕ ನಿಯಂತ್ರಿಸಿದರೆ ದೇಹದ ಭಂಗಿಯನ್ನು ಮತ್ತು ಸಮತೋಲನವನ್ನು ಅಣುಮಸ್ತಿಷ್ಕ ನಿಯಂತ್ರಿಸಲ್ಪಡುತ್ತದೆ. ಅದೇ ರೀತಿಗೆ ಸಸ್ಯ ಹಾರ್ಮೋನುಗಳು ಎಂದರೇನು? ಬೆಳವಣಿಗೆ ಉತ್ತೇಜಿಸುವ 3 ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಿ. ಸಸ್ಯಗಳ ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಯನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ವಸ್ತುಗಳನ್ನು ನಾವು ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ. ಅವುಗಳು ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್. ಇನ್ನು ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಹೆಸರಿಸಿ. ಸೊ ಇನ್ಸುಲಿನ್ ಅಂತಕ್ಕಂಥದ್ದು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸ್ತಕ್ಕಂಥದ್ದು. ಋತುಚಕ್ರವನ್ನು ನಿಯಂತ್ರಿಸ್ತಕ್ಕಂಥದ್ದು ಈಸ್ಟ್ರೋಜನ್. ಅದೇ ರೀತಿಯಾಗಿ ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ಅಡ್ರಿನಲಿನ್ ಮತ್ತು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ಥೈರಾಕ್ಸಿನ್. ಅದೇ ರೀತಿ ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದರೂ 2 ಅನುವರ್ತನೆಗಳನ್ನು ಹೆಸರಿಸಿ. ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ. ದ್ವಿತೀಯ ಅನುವರ್ತನೆ ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ, ಗುರುತ್ವಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ, ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ, ರಾಸಾಯನಿಕ ಅನುವರ್ತನೆ ಅಂಡಾಣುಗಳ ಕಡೆಗೆ ಪರಾಗನಳಿಕೆಯ ಬೆಳವಣಿಗೆ. ಇನ್ನು ಮುಂದಿನ ಪ್ರಶ್ನೆ 5 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲನೇ ಉಪಪ್ರಶ್ನೆ, ಮಾನವನ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆ ಮಾಡಲು ನೆರವಾಗುತ್ತವೆ ಹೇಗೆ? ಪಳೆಯುಳಿಕೆಗಳ ಕಾಲವನ್ನು ನಿರ್ಣಯಿಸುವ ವಿಧಾನಗಳನ್ನು ವಿವರಿಸಿ. ಮಾನವ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ, ಆದರೆ ಒಂದೇ ರಚನೆ ಹೊಂದಿವೆ. ಆದ್ದರಿಂದ ಈ ಜೀವಿಗಳು ಸಾಮಾನ್ಯ ಪೂರ್ವಜರನ್ನು ಹೊಂದಿದೆ ಮತ್ತು ವಿಕಾಸದ ಹಾದಿಯಲ್ಲಿ ಅಗತ್ಯಕ್ಕನುಗುಣವಾಗಿ ಮಾರ್ಪಾಡಾಗಿವೆ ಎಂದು ನಾವು ತಿಳಿಯಬಹುದು. ಪಳೆಯುಳಿಕೆಗಳ ಕಾಲ ನಿರ್ಣಯ ವಿಧಾನಗಳು: ಸಾಪೇಕ್ಷ ವಿಧಾನ. ಭೂಮಿಯನ್ನು ಅಗೆದಾಗ ಮೇಲ್ಪದರದಲ್ಲಿ ಸಿಗುವ ಪಳೆಯುಳಿಕೆಗಳು ಆಳಪದರದಲ್ಲಿ ದೊರೆತಕ್ಕಂಥ ಪಳೆಯುಳಿಕೆಗಿಂತ ಇತ್ತೀಚಿನದಾಗಿರುವೆ ಅನ್ನುವಂಥದ್ದನ್ನು ನೋಡೋದೇ ಸಾಪೇಕ್ಷ ವಿಧಾನ. ಸಮಸ್ಥಾನಿಗಳ ಬಳಕೆಯಿಂದ ಕಾಲ ನಿರ್ಣಯ ಮಾಡ್ತಕ್ಕಂಥದ್ದು. ಪಳೆಯುಳಿಕೆಗಳಲ್ಲಿರುವ ಧಾತುವೊಂದರ ವಿವಿಧ ಸಮಸ್ಥಾನಿಗಳ ಅನುಪಾತ ಕಂಡುಹಿಡಿಯುವ ಮೂಲಕ ಕಾಲ ನಿರ್ಣಯ ಮಾಡ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಪರಿಸರದ ಅಂಶಗಳಿಂದ ಅಲೈಂಗಿಕ ಅಂಗಾಂಶದಲ್ಲಾಗುವ ಬದಲಾವಣೆಗಳು ಅನುವಂಶೀಯವಾಗುವುದಿಲ್ಲ ಏಕೆ ಅನ್ನುವಂಥದ್ದು. ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಯು ಲಿಂಗಕೋಶಗಳ ಮೇಲೆ DNA ವರ್ಗಾವಣೆ ಆಗುವುದಿಲ್ಲ. ಆದ್ದರಿಂದ ಪರಿಸರದ ಅಂಶಗಳಿಂದ ಅಲೈಂಗಿಕ ಅಂಗಾಂಶದಲ್ಲಾದ ಬದಲಾವಣೆ ಅನುವಂಶೀಯ ಆಗುವುದಿಲ್ಲ.